ಹಿಮಾಚಲದ ಬಂಡೆಯ ಮೇಲೆ ಕುಳಿತಿದ್ದ ದೇವಿ ಉದ್ದಂಡ ಸಿಂಹವನ್ನು ಕಂಡ ರಾಕ್ಷಸ ಸೈನ್ಯವು ದೇವಿಯ ಮುಕ್ತಾರ ಮಾಡಿ ತನ್ನ ಕರಾಳ ರೂಪವನ್ನು ತೋರಿಸತೊಡಗಿದಳು. ನರರುಂಡ ಮಾಲಿನಿ ಚರ್ಮ ವಸ್ತ್ರವನ್ನು ಧರಿಸಿ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದ ಮಾಂಸವನ್ನು ಬಾಯಲ್ಲಿಟ್ಟುಕೊಳ್ಳುತ್ತಾ ರಕ್ತಪಾನ ಮಾಡುತ್ತಾ ಔಡುಗಚ್ಚುತ್ತಾ ಭಯಂಕರಳಾಗಿ ತೋರಿದಳು. ಕತ್ತಿಯನ್ನು ಹಿರಿದು ಶರ ಚಾಪ ಪಾಶಗಳನ್ನು ಧರಿಸಿ ಹುಂಕಾರ ಮಾಡಿ ಕ್ರೂರ ದೃಷ್ಟಿಯೊಡನೆ ಉಸಿರಿನಲ್ಲಿ ಹೊಗೆ ಕೆಂಗಿಣಿಗಳನ್ನು ಒತ್ತ ರಾಕ್ಷಸರನ್ನು ನೋಡಿ ಅಬ್ಬರಿಸಿ ಯುದ್ಧಕ್ಕೆ ನಿಂತಳು. ಖಡ್ಗಾಂಗದಿಂದ ರಾಕ್ಷಸರನ್ನು ಹೊಡೆದು ಅವರೆಲ್ಲರ ರಥ ಗಜ ಹಯಾದಿ ಸಾರಥಿ ರಥಿಕರ ಸಮೇತ ಬಾಯಲ್ಲಿ ಹಾಕಿಕೊಂಡು ಒಗಿದು ರಕ್ತವನ್ನು ಸರ್ರನೆ ಹೀರಿ ಕುಡಿದು ಆರ್ಭಟಿಸುತ್ತಾ ಭಯಂಕರವಾದ ಶಂಕರಿಯು ಲೋಕ ಪ್ರಳಯ ಕಾರಣಿಯಂತೆ ಕಂಡಳು. ಕಾಳಿಕಾದೇವಿಯ ಮುಖ ಮೈಯೆಲ್ಲವೂ ರಕ್ತಮಯವಾಯಿತು. ಕಣ್ಣುಗಳು ಕೆಂಗಿಡಿಯಾಗಿ ಉಗುಳುತ್ತಿದ್ದು ಸೋರುತ್ತಿದ್ದ ರಕ್ತ ಚಪ್ಪರಿಸಿ ರುಚಿ ನೋಡುತ್ತಾ ಕೋರೆ ಹಲ್ಲುಗಳಲ್ಲಿ ಕರುಳಿನ ದಂಡೆಯನ್ನು ಜೋಲುತ್ತಿರಲು ಮಹಾಕಾಳಿಯು ಅತ್ಯಂತ ಘೋರಿ ರೂಪವಾಗಿದ್ದಳು. ಈ ರೀತಿ ದೇವಿಯು ಸಂಪೂರ್ಣ ಸೈನ್ಯವನ್ನು ತಿನ್ನುತ್ತಿದ್ದುದನ್ನು ಕಂಡು ಚಂಡನ ಕೋಪ ಮಿತಿ ಮೀರಿತು. ಅವನು ಬಿಲ್ಲನ್ನು ಏರಿಸಿ ಭಯಂಕರವಾಗಿ ಕಿಡಿಗಳನ್ನು ಉಗುಳುತ್ತಾ ಬಾಣಗಳನ್ನು ಕಾಳಿಯ ಮೇಲೆ ಸುರಿಸಿದನು. ಮುಂಡನು ಮತ್ತೊಂದು